ನಮಸ್ಕಾರ ಸ್ನೇಹಿತರೆ. ಅಮಾನಿ ಈಗ ಆಕೆಯನ್ನ ಪೋಷಕ ಪಾತ್ರವಾಗಿ ನೋಡುತ್ತಿದ್ದೇವೆ. ಆದರೆ ಅಮಾನಿ 90ರ ದಶಕದಲ್ಲಿ ಸಂಚಲನ ಮೂಡಿಸಿದ್ದ ಖ್ಯಾತ ನಟಿಯಾಗಿದ್ದರು. ವರ್ಷಕ್ಕೆ 5-6 ಚಿತ್ರಗಳೆಂದರೆ ಅವು ಹಿಟ್ ಕೂಡ ಆಗುತ್ತಿದ್ದವು. ಅಮಾನಿ ಮೂಲ ಸಿನಿಮಾ ಮಾಡಿದ್ದರೆ ಅದು ಹಿಟ್ ಸಿನಿಮಾ ಎಂಬ ಸೂತ್ರವಿತ್ತು. ಅಷ್ಟೊಂದು ಬೇಡಿಕೆಯೂ ಈ ನಟಿಗೆ ಇತ್ತು. ಅವರು ನಟಿಸಿದರೆ ಸಿನಿಮಾ ನಿರ್ಮಾಪಕರ ಜೇಬು ತುಂಬುತ್ತೆ ಎನ್ನಲಾಗುತ್ತಿತ್ತು. ಅಮಲ 1993ಯಲ್ಲಿ ಜಂಬಲಕಿಡಿ ಪಂಬ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟರು. ಮೊದಲ ಚಿತ್ರದಲ್ಲೇ ನಂದಿ ಪ್ರಶಸ್ತಿ ಪಡೆದು ಸಂಚಲನ ಮೂಡಿಸಿದ್ದಾರೆ. ಮೇಲಾಗಿ ಈ ಒಂದು ಸಿನಿಮಾದಿಂದ ಆಕೆಗೆ ಇನ್ನಿಲ್ಲದ ಕ್ರೇಜ್ ಸಿಕ್ಕಿತ್ತು. ಇದು ಆ ನಟಿಯ ಕೆರಿಯರ್ಗೆ ಭದ್ರ ಬುನಾದಿಯನ್ನ ಮಾಡಿಕೊಟ್ಟಿತ್ತು. ಇದರಿಂದ ನಟಿಯ ಸಿನಿ ಜರ್ನಿ ಕೂಡ ಸುಲಭವಾಗಿ ಶುರುವಾಗಿತ್ತು. ಆ ನಂತರ ಮಿಸ್ಟರ್ ಫಿಲಂ, ಕನ್ನಯ್ಯ ಕಿಟ್ಟಯ್ಯ, ಶುಭ ಲಗ್ನಂ, ಶುಭ ಸಂಕಲ್ಪಂ ಮುಂತಾದ ಬ್ಯಾಕ್ ಟು ಬ್ಯಾಕ್ ಬಂಪರ್ ಹಿಟ್ಗಳ ಮೂಲಕ ಟಾಲಿವುಡ್ ಸ್ಟಾರ್ ಹೀರೋಯಿನ್ ರೇಂಜ್ಗೆ ಹೋದರು. ಆ ನಂತರ ಅವರು ಮಾಡಿದ ಸಿನಿಮಾಗಳೆಲ್ಲವೂ ಹಿಟ್ ಎನಿಸಿಕೊಂಡವು. ಅದರಲ್ಲೂ ಕೌಟುಂಬಿಕ ಪ್ರಧಾನ ಚಿತ್ರಗಳಲ್ಲಿ ಪತ್ನಿಯ ಪಾತ್ರಗಳು ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿವೆ. ಅವರನ್ನು ಗೃಹಿಣಿಯಾಗಿ ನೋಡಿದ ಸಿನಿ ಪ್ರೇಕ್ಷಕರು ಅವರ ತೆರೆಯ ಮೇಲಿನ ಪಾತ್ರಕ್ಕೆ ಸಾಕಷ್ಟು ಪ್ರೀತಿ ತೋರಿಸಿದ್ದಾರೆ. ತನ್ನ ಮದುವೆಯ ನಂತರ ಅಮಾನಿ ಆ ಜಮಾನದ ಎಲ್ಲಾ ನಟಿಯರಂತೆಯೇ ನಟನೆಯಿಂದ ವಿರಾಮ ತೆಗೆದುಕೊಂಡು ಪೋಷಕ ಕಲಾವಿದೆಯಾಗಿ ಕಮ್ಬ್ಯಾಕ್ ಮಾಡಿದರು. ಆದರೆ ಅವರು ಮದುವೆಯಾಗಿಯೂ ನಟನೆ ಮುಂದುವರಿಸಿದ್ದರೆ ಅವರ ರೇಂಜ್ ಇನ್ನೆಲ್ಲಿಗೂ ತಲುಪುತ್ತಿತ್ತು ಎನ್ನುತ್ತಾರೆ ಸಿನಿಮಾ ಎಕ್ಸ್ಪರ್ಟ್ಸ್. ಆದರೆ ನಟಿ ಮದುವೆ ನಂತರ ವೈವಾಹಿಕ ಜೀವನದಲ್ಲಿ ಬ್ಯುಸಿಯಾದರು. ಹೀರೋಯಿನ್ಗಳಿಗೆ ಅಮ್ಮನ ಪಾತ್ರ ಅವರಿಗೆ ಫಿಕ್ಸ್ ಆದವು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅಮಾನಿ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆಘಾತಕಾರಿ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ತಾನು ಬರೋಬ್ಬರಿ 6 ಬಾರಿ ಗರ್ಭಪಾತ ಮಾಡಿಸಿಕೊಂಡೆ ಎಂದಿದ್ದಾರೆ ಈ ನಟಿ. ಅವರು ಹೆಚ್ಚು ಆಹಾರ ಕ್ರಮವನ್ನು ಅನುಸರಿಸುತ್ತಿದ್ದರು, ಆರೋಗ್ಯ ಪ್ರಜ್ಞೆಯನ್ನು ಹೊಂದಿದ್ದರು ಎಂದು ಅವರು ಹೇಳಿದರು. ಆದರೂ ಅವರು ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ. ನಟಿಗೆ ಡಯಟ್ ಮಾಡಿದ ಕಾರಣದಿಂದಾಗಿ ರಕ್ತದ ಕೊರತೆ ಬಂದಿದೆ. ಈ ಕಾರಣಗಳಿಂದಾಗಿ ಅವರ ಪ್ರೋಟೀನ್ ಎಸ್ ತುಂಬಾ ಕಡಿಮೆಯಾಗಿದೆ ಎಂದು ಅವರು ಹೇಳಿದರು. ಎಷ್ಟೇ ಡಾಕ್ಟರ್ ಅನ್ನ ಭೇಟಿ ಮಾಡಿದರೂ ಆಕೆ ಗರ್ಭಿಣಿಯಾಗದಿರಲು ಕಾರಣಗಳನ್ನ ಹೇಳಲಾಗಲಿಲ್ಲ. ಕೊನೆಗೆ ಒಬ್ಬ ವೈದ್ಯೆ ಅವಳ ಸಮಸ್ಯೆಯನ್ನ ಕಂಡುಹಿಡಿದರು. ನಟಿಯಲ್ಲಿ ರಕ್ತದ ಕೊರತೆ ಇದ್ದ ಕಾರಣದಿಂದಲೇ ಗರ್ಭ ಉಳಿಯುತ್ತಿರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಈ ವಿಷಯದಲ್ಲಿ ನಟಿಗೆ ನಿರಾಸೆಯಾಗಿತ್ತು. ಸಾಕಷ್ಟು ಔಷಧಿ ಮಾಡಿದ ನಂತರ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿದ ಬಳಿಕ ಮಕ್ಕಳು ಜನಿಸಿದ್ದಾರೆ ಎಂದು ತಿಳಿಸಿದರು. ಹಾಗಾಗಿ ಗರ್ಭಾವಸ್ಥೆಯ ವಿಷಯದಲ್ಲಿ ನರಕವನ್ನ ಕಂಡೆ ಎಂದ ನಟಿ ಕೊನೆಗೆ 7ನೇ ಬಾರಿಗೆ ಗರ್ಭಿಣಿಯಾದಾಗ ಅದು ಸಕ್ಸಸ್ ಆಯಿತು ಎಂದು ಹೇಳಿದ್ದಾರೆ. ನಟಿ ಈ ವಿಚಾರಗಳನ್ನ ರಿವೀಲ್ ಮಾಡಿದಾಗ ಎಲ್ಲರೂ ಶಾಕ್ ಆದ್ರು. ಅವರ ಅಭಿಮಾನಿಗಳು ನೀವು ಗಟ್ಟಿಗಿತ್ತಿ ಎಂದು ಹೊಗಳಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.